ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ಎಲ್ಲಿದ್ದೀನಿ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಚನ್ನರಾಯಪಟ್ಟಣಕ್ಕೆ ಬಂದಿದ್ದೀನಿ. 4-5 ಡೇಸ್ ಆಯಿತು ನಾನು ಬಂದು. ಸೊ ಲಾಸ್ಟ್ ವೀಕಲ್ಲಿ ವಿಡಿಯೋ ಮಾಡಿದಾಗ ಹೇಳಿದೆ ಭಾನುವಾರ ಇಲ್ಲ ಸೋಮವಾರ ಹೋಗ್ತೀನಿ ಅಂತ ಹೇಳಿ. ಸೊ ಬಂದಿದ್ದೀನಿ. ಇಲ್ಲಿಂದಾನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ 4 ಡೇಸ್ ಇಂದನೂ ಕೂಡ ವ್ಲಾಗ್ನೇ ಮಾಡಿರ್ಲಿಲ್ಲ. ಅದಕ್ಕೆ ಇವತ್ತು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ಒಂದು ವ್ಲಾಗ್ ಹೇಗಿರುತ್ತೆ ನೋಡೋಣ. ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೊನೆವರೆಗೂ ವ್ಲಾಗ್ನ ನೋಡಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಬನ್ನಿ ಹಾಗಿದ್ರೆ ಇವತ್ತಿನ ಒಂದು ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಾನು ಲಾಸ್ಟ್ ಟೈಮಲ್ಲೆಲ್ಲ ಹೇಳ್ತಾನೆ ಇದ್ದೆ ಅಲ್ವಾ, ಒಂದು ವೈರ್ಲೆಸ್ ಮೈಕ್ ತಗೊಳ್ಳೋಣ ಅಂತ ಹೇಳಿ ಫೈನಲಿ ತೊಗೊಂಡಿದ್ದೀನಿ. ತುಂಬ ದಿನದಿಂದ ಅನ್ಕೊತಾ ಇದ್ದೆ, ಅಂದರೆ ಚನ್ನರಾಯಪಟ್ಟಣಕ್ಕೆ ಹೋದಾಗಲೇ ಬುಕ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಯಾಕಂದರೆ ನಾನು ಇಲ್ಲಿ ಇದ್ಕೊಂಡು ಬ್ಲಾಗ್ ಮಾಡಬೇಕಾದ್ರೆ ನನಗೆ ಬಂದಾಗ ಸರಿ ಹೋಗುತ್ತೆ. ಸೊ ಮೊದಲನೇ ತರಿಸಿಟ್ಕೊಂಡ್ರೆ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ನಾನು ಇದ್ದಂಗೆ ಬುಕ್ ಮಾಡಿದೆ. ಸೊ 2 ಡೇಸ್ ಬ್ಯಾಕ್ ಬುಕ್ ಮಾಡಿದಷ್ಟೇ. ಪಟ್ ಅಂತ ಹೇಳಿ ಬಂದೇ ಬಿಡ್ತು. ಇದು ಬಂದು 2,000 ರೂಪಾಯಿ, ಅಂದರೆ 3,000 ರೂಪಾಯಿಂದಿದು. ಬಟ್ ಆಫರಲ್ಲಿ ನನಗೆ 2,000 ರೂಪಾಯಿ ಸಿಕ್ತು. ಇದನ್ನು ತಗೊಳ್ಳಬೇಡವಾ ಅಂತಲೇ ಅನ್ಕೊತಿದ್ದೆ. ಸೊ ಫೈನಲಿ ಇಲ್ಲ, ತೊಗೊಂಡ್ಬಿಟ್ಟೋಣ, ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಇದೆಲ್ಲ ಇವಾಗ ಟ್ರೆಂಡ್ ಇದೆ. ಹಾಗೆ ಇದರಲ್ಲಿ ಕಾಸ್ಟ್ಲಿ ಇದು ಕೂಡ ಇದೆ. ಬಟ್ ನಾನು 1,000-2,000ನಲ್ಲಿ ನಮ್ಮ ಬಜೆಟಿಗೆ ತಕ್ಕಾಗಿ ನಾನು ಮಾಡ್ಕೊಂಡಿದ್ದೀನಿ. ಹೆವಿಯಾಗಿ ಎಲ್ಲ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿಬಿಟ್ಟು. ತುಂಬಾ ಚೆನ್ನಾಗಿದೆ ಇದಂತೂ. ಹಾಗೆಯೇ ಇದು ವೈರ್ಲೆಸ್ ಮೈಕ್ ಆಗಿರೋದ್ರಿಂದ ಲಾಸ್ಟ್ ವ್ಲಾಗಲ್ಲೆಲ್ಲ ನಿಮ್ಮ ಹತ್ರ ನಾನು ಮಾತಾಡಿದ್ದೀನಿ. ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ ಅಲ್ವಾ. ಯಾರಾದರೂ ಯೂಟ್ಯೂಬ್ ಮಾಡ್ತಾಯಿದ್ದೀರಾ ಅಥವಾ ಬೇರೆ ಏನಾದ್ರು ಮಾಡ್ತಾಯಿದ್ದೀರಾ, ಅವರಿಗೆ ಮೈಕ್ ಅವಶ್ಯಕತೆ ಇದೆ ಅಂದರೆ ಖಂಡಿತ ಇದನ್ನು ತೊಗೊಳ್ಳಿ. ಹಾಗೆ ಕಮೆಂಟ್ ಮಾಡಿ, ನಾನು ಅವರಿಗೆ ಲಿಂಕನ್ನು ಕಳಿಸ್ತೀನಿ. ನಾನು ಡಿಸ್ಕ್ರಿಪ್ಷನಲ್ಲೆಲ್ಲ ಲಿಂಕನ್ನು ಹಾಕಲ್ಲ. ಈಗ ನೆಕ್ಸ್ಟ್ ಬಂದು ಮಗಂದು ಕಟ್ಟಾಗ್ಬಿಟ್ಟಿತ್ತು ಅವನಿಗೆ. ಇದು ಒಂದು ರೀತಿ ಅಮ್ಮನ ಥರ ಅಂತೆ. ನನಗಿದು ಏನು ಕೂಡ ಗೊತ್ತಿಲ್ಲ. ನಮಗೂ ಚಿಕ್ಕ ವಯಸ್ಸಿನಲ್ಲೆಲ್ಲ ಇದು ಆಗ್ತಿತ್ತು. ಬಟ್ ನನ್ನ ಮಗನಿಗಿದೆ ಫಸ್ಟ್ ಟೈಮ್ ಆಗಿರೋದ್ರಿಂದ. ಅವನು ಸ್ಕೂಲಲ್ಲೇ ಇರ್ತಾನೆ. ಯಾಕಂದರೆ ಬೆಳಗ್ಗೆ 7:45 ಹೋದರೆ ಸಾಯಂಕಾಲ 5 ಗಂಟೆಗೆ ಹೊರಗಡೆ ಬರೋದು. ಥಂಡಿನಲ್ಲಿ ಯಾವತ್ತೂ ಅವ್ನು ಓಡಾಡಿಲ್ಲ. ಬಟ್ ಸ್ಕೂಲಲ್ಲಿ ಯಾರಿಗೂ ಆಗಿದೆ ಅಂದ್ಕೊತೀನಿ. ಕೆಲವೊಬ್ರಿಗೆ ಆಗಿರೋರು ಬಂದರೆ ಸೊ ಆಸೆಪಟ್ಟು ಮತ್ತೆ ಇನ್ನೊಬ್ರಿಗೆ ಆಗುತ್ತೆ. ಅದೊಂದು ಸ್ವಲ್ಪ ವೈರಸ್ ಥರ ಅಂತ ಹೇಳ್ತಾಯಿದ್ರು. ಒಬ್ಬರಿಂದ ಒಬ್ರಿಗೆ ಆಗುವಂಥ ಚಾನ್ಸಸ್ ಇರುತ್ತೆ ಅಂತ ಹೇಳಿ. ಸೊ ಮತ್ತೆ ಸುಸ್ತು ಅಂತ ಹೇಳ್ತಾ ಇದ್ದ. 3 ಡೇಸಿಂದ ಅವನನ್ನು ಸ್ಕೂಲಿಗೆ ಕಳಿಸ್ಲಿಲ್ಲ. ಬಿಕಾಸ್ ಸ್ವಲ್ಪ ಸುಸ್ತು ಅಂತ ಇದ್ದ. ಹಾಗೆಯೇ ಹಾಸ್ಪಿಟಲ್ ಕರ್ಕೊಂಡು ಹೋಗೋದು ಬರೋದು ಇದನ್ನೇ ಮಾಡ್ತಾಯಿದ್ವಿ. ಅಮ್ಮನೂ ಕೂಡ ಇದ್ದಿದ್ದರಿಂದ ಅವನಿಗೂ ಕೂಡ ಟೈಮ್ ಪಾಸ್ ಆಗ್ತಾಯಿತ್ತು. 3 ಡೇಸ್ ಆದಮೇಲೆ ಇನ್ನು ನೆಕ್ಸ್ಟ್ ಗುರುವಾರದ ಬ್ಲಾಗನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಇವತ್ತು ಸ್ಕೂಲ್ಗೆ ಹೋಗ್ಬಿಡಪ್ಪ ಅಂತ ಹೇಳಿದೆ. ಸೊ ಸದ್ಯಕ್ಕೆ ಅವನು ತುಂಬ ಚೆನ್ನಾಗಿ ಚೇತರಿಸ್ಕೊಂಡ. ಕಂಟಿನ್ಯೂಸ್ ಆಗಿ ಅಮ್ಮ ಡೈಲಿ ಬೆಳಗ್ಗೆ ರಾತ್ರಿ ಕಂಟಿನ್ಯೂಸ್ ಆಗಿ ಅದನ್ನು ಸಾರಿ, ಇಲ್ಲಿ ಹೊರಗಡೆ ಈ ಥರ ಕೂಗ್ತಾ ಇದ್ದಾರೆ. ಓಕೆ. ಸೊ ಅಮ್ಮ ಬೆಳಗ್ಗೆ ರಾತ್ರಿ 2 ಟೈಮು ಕೂಡ ಏನು ಸಾಂಬ್ರಾಣಿ ಹೊಗೆ ಕೊಡ್ತಾಯಿದ್ರು. ಹಾಗೆಯೇ ಗಂಧ ತೀದಿ ಹಚ್ತಾಯಿದ್ರು. ಕಂಪ್ಲೀಟಾಗಿ ಹುಷಾರಾಗಿದ್ದಾನೆ. ಬಟ್ ಗಂಟು ಏನಿರುತ್ತೆ ಅದು ಸ್ವಲ್ಪ ನಿಧಾನ ಆಗುತ್ತೆ ಕರ್ಕೋದು. ಇವಾಗ ಹುಷಾರಾಗಿದ್ದೀನಿ ಅಂತ ಹೇಳ್ದೆ ಅಂದ್ಬಿಟ್ಟು ಅವನಿಗೆ ಸ್ಕೂಲಿಗೆ ರೆಡಿ ಮಾಡ್ತಾಯಿದ್ವಿ. ಹಾಗೆಯೇ ನಾನು ಮನೆಯೆಲ್ಲ ಒರೆಸ್ಬಿಡೋಣ, ಇವತ್ತು ಗುರುವಾರ ಆಗಿರೋದ್ರಿಂದ ದೀಪ ಹಚ್ಚಬೇಕು ಅಂತ ಹೇಳಿ ಅಮ್ಮ ತಿಂಡಿ ಮಾಡಿಕೊಡ್ತಾಯಿದ್ರು ಮಗನಿಗೆ. ಸೊ ಅಷ್ಟರಲ್ಲಿ ನಾನು ಮನೆ ಒರೆಸ್ಕೊತೀನಿ ಅಂತ ಹೇಳಿಬಿಟ್ಟು ಮನೆ ಒರೆಸ್ತಾ ಇದ್ದೆ. ಸೊ ಬೆಳಗ್ಗೆನೇ ಆಂಟಿ ಬರ್ತೀನಿ ಅಂತ ಹೇಳಿ ಕಾಲ್ ಮಾಡಿದರು. ಬಿಕಾಸ್ ಆಂಟಿಗೂ ಕೂಡ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿತ್ತಂತೆ. ಸೊ ಅವರು ಬರ್ತೀನಿ ಅಂತ ಹೇಳಿದರು. ಇನ್ನು ಅವರೆಲ್ಲ ಬಂದರೆ ಇನ್ನು ಬೇಗ ಕೆಲಸ ಮುಗಿಸ್ಕೊಳಕ್ಕಾಗಲ್ಲ ಅಂತ ಹೇಳಿ ಅಮ್ಮನ ಸಾಂಬಾರೆಲ್ಲ ಮಾಡಿಟ್ಬಿಟ್ಟೆ ನೀವು ಸ್ನಾನಕ್ಕೆ ಹೋಗಿ ಅಂತ ಹೇಳಿದೆ. ಯಾಕಂದರೆ ಹಿಂದಿನ ದಿನ ನಾನು ಬುಧವಾರ ಇನ್ನೂ ತಲೆಗೆಲ್ಲ ಸ್ನಾನ ಮಾಡಿದ್ದೆ. ನಾನ್ ವೆಜ್ ಏನೂ ಮಾಡಿರಲಿಲ್ಲ ನಾವು. ಹಾಗಾಗಿ ನಾನು ನಾನ್ ವೆಜ್ ಏನೂ ತಿಂದಿಲ್ಲದೆ ಇರೋದ್ರಿಂದ ಗುರುವಾರದ ದಿನ ನಾನು ತಲೆಗೇನು ಸ್ನಾನ ಮಾಡ್ಕೊಳ್ಳಲ್ಲ, ನೀವು ತಲೆಗೆ ಸ್ನಾನ ಮಾಡಿಬಿಟ್ಟೆ ದೀಪ ಹಚ್ಚಿ ಅಂತ ಹೇಳಿದ್ದೆ. ಸೊ ಓಕೆ ಅಂತ ಹೇಳಿಬಿಟ್ಟು ಆವತ್ತು ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡ್ವಿ. ಆಂಟಿ ತೀರ್ಪು ಬರೋ ಟೈಮ್ನಲ್ಲಿ ಅವರು ಏನಾದರೂ ಬಂದುಬಿಟ್ರೆ ಇನ್ನು ಅವರು ಹಾಸ್ಪಿಟಲ್ನೆಲ್ಲ ನಾವು ಜೊತೆಲಿ ಹಾಸ್ಪಿಟಲ್ಗೆ ಹೋಗೋಣ ಅಂತಲೇ ಅಂದ್ಕೊಂಡಿದ್ದು. ಬಟ್ 2 ಆಂಟಿದಿರು ಕೂಡ ಬರ್ತೀನಿ ಅಂತ ಹೇಳಿದ್ರ. ಸುಮ್ಮನೆ ಎಲ್ಲರೂ ಹೋದರೆ ಟೈಮು ಹೋಗೋದೇ ಗೊತ್ತಾಗಲ್ಲ. ಆಮೇಲೆ ಅದಕ್ಕೇ ಊಟ ಮಾಡೋದಕ್ಕೆ ಸರಿಯಾದ ಟೈಮಿಗೆ ಬರೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅವ್ರನ್ನೇ ತೋರಿಸ್ಕೊಂಡು ಮನೆ ಹತ್ರ ಬನ್ನಿ ಅಂತ ಹೇಳಿದರು. ಲಾಸ್ಟ್ ಟೈಮಲ್ಲಿ ಒಂದ್ಸಲಿ ಬಂದಿದ್ರಲ್ವ. ಸೊ ಹಾಗಾಗಿ ಈ ಸರಿ ಅವರೇ ಬಂದರು. ಇವಾಗ ನಾವು ಹೊರಗಡೆ ಹೊರಟಿದ್ದೀವಿ. ಎಲ್ಲಿಗೆ ಅಂತ ಅಂದರೆ ಹಾಸ್ಪಿಟಲ್ಗೆ. ಮತ್ತು ನಮ್ಮ ಆಂಟಿ ಮಗ ಬಂದಿದ್ದಾನೆ. ಅವನದು ಸ್ಕಿನ್ ಎಷ್ಟು ಚೆನ್ನಾಗಿತ್ತು ಲಾಸ್ಟ್ ಟೈಮಲ್ಲಿ ಅಂತ ಅಂದರೆ, ಏನಕ್ಕೆ ಚೆನ್ನಾಗಿತ್ತು ಅಂದರೆ ಅವನು ಪೆಟ್ನಾಮೆಂಟ್ ಅಂತ ಯಾವುದೋ ಒಂದು ಕ್ರೀಮನ್ನು ಹಚ್ಚುತ್ತಿದ್ದಂತೆ. ಅದನ್ನೆಲ್ಲ ಹಚ್ಚಬಾರ್ದು, ತುಂಬ ಹೆವಿ ಕೆಮಿಕಲ್ ಇರುವಂಥ ಪ್ರಾಡಕ್ಟ್ಗಳು.
ಈ ಕಾಲೇಜ್ಗೆ ಹೋದ್ಮೇಲೆ ಮಕ್ಳುಗಳಂತೂ ಅವ್ರು ಹೇಳಿದರು ಇವ್ರು ಹೇಳಿದರು ಅಂತ ಏನೇನೋ ಯೂಸ್ ಮಾಡ್ತಾರೆ ಅಪ್ಪ ಅಮ್ಮದಿರಿಗೆ ಗೊತ್ತಿಲ್ದಂಗೆ. ಸೊ ನಮ್ಮ ಆಂಟಿ ಅಂತೂ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ರು. ಯಾಕಂದರೆ ಅವನು ಆ ಕ್ರೀಮ್ ಯೂಸ್ ಮಾಡ್ತಿದ್ದಾನೆ ಗೊತ್ತಾಗಿದ ತಕ್ಷಣ ಅದನ್ನು ತೆಗ್ದು ಎಸ್ತಿದ್ದಾರೆ. ಅವ್ನ ಫೇಸ್ ಹೆಂಗಾಗಿದೆ ಅಂದರೆ ಅಲ್ಲಲ್ಲೇ ಸುಟ್ಟು ಥರ ಕಪ್ಪು ಕಲೆಗಳಾಗಿದೆ. ಹಾಗೆ ಫುಲ್ಲು ಬ್ಲ್ಯಾಕ್, ಎಲ್ಲೆಲ್ಲೆಲ್ಲ ಹಚ್ಚುತ್ತಿದ್ದ ಅದನ್ನು ಕ್ರೀಮು ಕತ್ತತ್ರ ಆಗಿರ್ಬೋದು, ಕಿವಿ ಹತ್ರ ಎಲ್ಲ ಫುಲ್ ಬ್ಲ್ಯಾಕ್ ಆಗೋಗ್ಬಿಟ್ಟಿದೆ. ಸೊ ಅದು ಲಾಸ್ಟ್ ಟೈಮಲ್ಲಿ ಬೇರೆ ಹಾಸ್ಪಿಟಲ್ ತೋರಿಸಿದ್ರಂತೆ. ಏನು ಅಂದರೆ ಏನೂ ಯೂಸ್ ಆಗಿಲ್ಲ ಅವ್ರಿಗೆ, ಏನೂ ಡಿಫ್ರೆನ್ಸ್ ಕಂಡಿಲ್ಲ. ಅದಕ್ಕೆ ನಾನು ಕರ್ಕೊಂಡು ಹೋಗಿದ್ದು ನಾವಿನ್ಯ ಕ್ಲಿನಿಕ್ಗೆ. ಯಾಕಂದರೆ ನಾನು ತುಂಬ ಆ್ಯಕ್ನೀಸ್ ಆಗಿತ್ತು. ನಾನು ಕೂಡ ಅಲ್ಲಿ ತೋರಿಸಿದ ಮೇಲೆ ತುಂಬ ಚೆನ್ನಾಗಿ ಕ್ಯೂರ್ ಆಗಿತ್ತು. ಅವ್ರ ಹತ್ರನೇ ಹೋಗೋಣ ಅಂತ ಹೇಳಿ ಅವನನ್ನು ಕರ್ಕೊಂಡು ಹೋದ್ವಿ. ಸೊ ಅವ್ರ ಹತ್ರ ಕಾಸ್ಟ್ಲಿ ಮೆಡಿಸಿನ್ಸ್ ಇರುತ್ತೆ, ಬಟ್ ತುಂಬ ಚೆನ್ನಾಗಿ ಕ್ಯೂರ್ ಆಗುತ್ತೆ. ಸೊ ಅದಕ್ಕೆ ನಾನು ಅವ್ನಿಗೆ ಹೇಳಿ ಕಳಿಸಿದ್ದೀನಿ, ಅದು ಇದು ಏನೂ ಹಚ್ಬೇಡಪ್ಪ, ಡಾಕ್ಟರ್ ಏನು ಕೊಟ್ಟಿದ್ದಾರೆ ಅದನ್ನು ಮಾತ್ರ ಹಚ್ಚು ಅಂತ ಹೇಳಿಬಿಟ್ಟು. ಸೊ ಇನ್ನು ಮತ್ತೆ ನೆಕ್ಸ್ಟ್ ಡೇ ಸ್ಕೂಲ್ಗೆ ಹೋಗ್ತೀನಿ ಅಂತ ಹೇಳಿ ಎಲ್ಲನೂ ಹೋಮ್ವರ್ಕ್ ಮತ್ತು ಓದ್ಕೊಳ್ಳೋದೇನೇನೆಲ್ಲ ಇತ್ತು ಅದನ್ನೆಲ್ಲ ಮಾಡ್ಕೊತಿದ್ದ. ನೈಟೇ ಎಲ್ಲನೂ ಹೋಮ್ವರ್ಕ್ ಮಾಡ್ಕೊ ಅಂತ ಹೇಳಿದರು, ಕೇಳಲ್ಲ. ಸೊ ನೈಟ್ ಅದು ಇದು 7:30 7:45 ಆಗುತ್ತೆ ಅವ್ನು ಟ್ಯೂಷನ್ ಮುಗಿಸ್ಕೊಂಡು ಬರೋದು. ಅದು ಇದು ಮಾತಾಡ್ಕೊಂಡು ಊಟ ಮಾಡ್ಕೊಂಡು ಮಲಗೋದ್ರೊಳಗೆ 9:30 ಆಗೋಗುತ್ತೆ. ಸ್ವಲ್ಪ ಹೋಮ್ವರ್ಕ್ ಮಿಕ್ಕಿತ್ತು ಅಂತ ಹೇಳಿ ಬೆಳಗ್ಗೆ ಎದ್ದು ಹೋಮ್ವರ್ಕ್ ಮಾಡ್ಕೊತಾ ಇದ್ದ. ನಿನ್ನೆ ಬಂದು ಅಂದರೆ ಆಂಟಿದಿರಿಗೆಲ್ಲ ನಾವು ತರಕಾರಿ ಸಾಂಬಾರು ಮಾಡಿದ್ವಿ, ಅದೇ ಮಿಕ್ಕಿತ್ತು. ಸೊ ಅದಕ್ಕೆ ರೊಟ್ಟಿ ಹಾಕ್ಕೊಡೋಣ ಅಂತ ಹೇಳ್ಬಿಟ್ಟು ಮಗನಿಗೆ ರೊಟ್ಟಿ ಹಾಕ್ತಾಯಿದ್ದೆ. ಹಾಗೆ ಮಂಗಳವಾರ ನಾನ್ ವೆಜ್ ಮಾಡಿದ್ವಲ್ಲ, ಅದು ಮಟನ್ ಸಾಂಬಾರು ಹಾಗೆ ಮಿಕ್ಕಿತ್ತು. ಮಗ ಮಟನ್ ಸಾಂಬಾರಿನಲ್ಲೇ ನಾನು ತಿಂತೀನಿ ಅಂತ ಹೇಳ್ದೆ ಅಂತ ಹೇಳಿ ಅವನಿಗೆ ಮಟನ್ ಸಾಂಬಾರು ಕೊಟ್ವಿ. ಯಾಕಂದರೆ ಅವ್ನು ತರಕಾರಿ ಸಾಂಬಾರು ಅಷ್ಟಾಗಿ ಇಷ್ಟಪಡಲ್ಲ. ಸೊಪ್ಪಿನ ಸಾರು, ಉಪ್ಸಾರು ಮತ್ತು ಮೊಸಪ್ಪು, ಸೊ ಈ ಥರ ಆದರೆ ತಿಂತಾನೆ. ಬಟ್ ತರಕಾರಿ ಸಾರು ಅಂದರೆ ಬರೋದಿಲ್ಲ ಅವನಿಗೆ. ಹಾಗಾಗಿ ಅವನಿಗೆ ಮಟನ್ ಸಾಂಬಾರಿಗೆ ಕೊಡೋಣ ಅಂತ ಹೇಳಿಬಿಟ್ಟು ಬೆಳಗ್ಗೆ 7:45ಗೆ ಹೋಗ್ತಾನೆ. 9 ಗಂಟೆಗೆ ಅವ್ರಿಗೆ ಸ್ಕೂಲಲ್ಲೇ ಬಿಡ್ತಾರೆ ತಿಂಡಿಗೆ. ಸೊ ಹಾಗಾಗಿ ಸ್ಕೂಲ್ಗೆ ಬೆಳಗ್ಗೆ ತಿಂಡಿ ಮತ್ತು ಮಧ್ಯಾಹ್ನ ಊಟ ಎರಡೂ ಕೂಡ ಸ್ಕೂಲ್ಗೆ ಕೊಟ್ಟು ಕಳಿಸ್ತೀವಿ. ಬೇಕಾದರೆ ಮಧ್ಯಾಹ್ನ ಊಟನೂ ಕೂಡ ನಾವು ಹೋಗಿ ಸ್ಕೂಲ್ ಹತ್ರ ಕೊಟ್ಬಿಟ್ಟು ಬರ್ಬೋದು. ಬಟ್ ಅದೆಲ್ಲ ಪ್ರತಿ ಸರಿ ನಾವು ಮನೆಯಲ್ಲೇ ಇರೋದಕ್ಕಾಗಲ್ಲ. ಅವೆಲ್ಲ ಹೊಸ್ದಾಗಿ ಏನೂ ನಡೆಸ್ಕೊಳ್ಳೋದು ಬೇಡ ಅಂತ ಹೇಳಿಬಿಟ್ಟು ಅವನನ್ನು ಕೇಳ್ತೀವಿ. ಅವನು ಇಲ್ಲ ಕೊಟ್ಟು ಕಳಿಸಿ ಅಮ್ಮ ಪರವಾಗಿಲ್ಲ, ಬೆಳಗ್ಗೆದೆ ನಾನು ಮಧ್ಯಾಹ್ನ ತಿಂತೀನಿ ಅಂತ ಹೇಳ್ತಾನೆ. ಸೊ 12:15ಗೆಲ್ಲ ಊಟಕ್ಕೆ ಬಿಟ್ಬಿಡ್ತಾರೆ. ಇನ್ನು ಸಂಜೆವರೆಗೂ ಇರ್ತಾರಲ್ವಾ, ಅದೇ ಲಾಂಗ್ ಆಗೋದು. ಅವ್ನು ಬರ್ತಿದ್ದಂಗೆ ಊಟ ಏನಾದರೂ ಸ್ನ್ಯಾಕ್ಸ್ ಹುಡುಕ್ತಾ ಇರ್ತಾನೆ. ಸೊ ಇನ್ನು ಇವನು ಸ್ಕೂಲ್ಗೆಲ್ಲ ಕಳಿಸಿದ ಮೇಲೆ ಇನ್ನು ಅಮ್ಮ ಸ್ನಾನ ಮಾಡ್ತೀನಿ, ದೀಪ ಹಚ್ಚೋಣ ಅಂತ ಹೇಳಿಬಿಟ್ಟು ಹೋಗಿದ್ರು. ಶುಕ್ರವಾರ ಅಲ್ವಾ, ಸೊ ಹಾಗಾಗಿ ನಾನು ಕೂಡ ಸ್ನಾನ ಮಾಡಬೇಕಿತ್ತು. ಅಷ್ಟರಲ್ಲಿ ಬಟ್ಟೆಗಳನ್ನೆಲ್ಲ ವಾಶ್ ಮಾಡಿ ಒಣಗಾಕಿದ್ವಿ. ಅದನ್ನೆಲ್ಲ ಎತ್ಕೊಂಡು ಬಂದು ಸ್ವಲ್ಪ ಫೋಲ್ಡಿಂಗ್ನೆಲ್ಲ ಮಾಡಿ ಇಡ್ತಾಯಿದ್ದೆ. ಸೊ ಅಮ್ಮ ಬರೋದ್ರೊಳಗೆ ಇದೊಂದು ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಇವತ್ತು ಸ್ವಲ್ಪ ಹೊರಗಡೆ ಹೋಗ್ತಾನೆ ಇರ್ತೀನಿ. ಅಂದರೆ ಸ್ವಲ್ಪ ನಡೆಯೋದು ಜಾಸ್ತಿ ಮಾಡಿದ್ದೀನಿ. ಬಿಕಾಸ್ ಇವಾಗೆಲ್ಲ ನಿಮಗೆ ಗೊತ್ತಿದೆ ಹೆಲ್ತ್ ಇಶ್ಯೂಸ್ ಎಲ್ಲ ಹೆಂಗೆ ಬರ್ತಾಯಿದೆ ಅಂತ. ಅದು ಅಲ್ಲದೆ ಇವಾಗ ಸರಿಯಾಗಿ ಎಕ್ಸಸೈಸ್ ಕೂಡ ನಾನು ಮಾಡ್ತಾಯಿಲ್ಲ, ಅದು ಇದು ಕೆಲಸ ಅಂತ ಹೇಳಿಬಿಟ್ಟು. ಸೊ ಸ್ನಾನ ಎಲ್ಲ ಮುಗಿಸಿ ಕೂತ್ಕೊಂಡಿದ್ದೆ. ಅದಾದಮೇಲೆ ನಮ್ಮ ಅತ್ತಿಗೆ ಬಂದರು, ಅಂದರೆ ನಮ್ಮ ಯಜಮಾನ್ರು ಫ್ರೆಂಡ್ ಹೆಂಡ್ತಿ. ಸ್ವಲ್ಪ ಬಟ್ಟೆ ಅಂಗಡಿಗೆ ಹೋಗಬೇಕು, ಬರ್ತೀರಾ ಅಂತ ಹೇಳಿ. ಓಕೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನೇನೂ ತೊಗೊಳ್ಳಿಲ್ಲ. ಬಿಕಾಸ್ ನನಗೆ ಬೇಕಿದೆ ಅಂತ ಅನಿಸಿದ್ರೆ ಮಾತ್ರ ತೊಗೋತೀನಿ, ಇಲ್ಲಾಂದರೆ ಸುಮ್ಮನೆ ಎಲ್ಲ ದುಡ್ಡು ವೇಸ್ಟ್ ಮಾಡಲ್ಲ. ನಿಮಗೆ ಗೊತ್ತಿದೆ ಲಾಸ್ಟಲ್ಲೆಲ್ಲ ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳಿ ತೊಗೊಂಡಿದ್ದೆ. ಹಾಗೆ ಚನ್ನರಾಯಪಟ್ಟಣದಲ್ಲಿ ನನಗೆ ಯಾವ ಶಾಪಲ್ಲೂ ಕೂಡ ಕ್ಲಾತ್ ಇಷ್ಟನೇ ಆಗಲ್ಲ. ತುಂಬಾ ತೆಳುವಾಗಿರುತ್ತೆ. ಒಂಥರ ಬಟ್ಟೆಗಳು ಬಂದು 2 ವಾಶ್ ಆಗ್ತಿದ್ದಂಗೆ ಅದೆಲ್ಲ ಮೂಲೆಗೆ ಸಿಗಬೇಕು, ಆ ಥರ ಇರುತ್ತೆ. ಅದ್ರ ಬದಲಿಗೆ ನಾವು ಅಮೆಝಾನಲ್ಲೋ ಮಿಂತ್ರದಲ್ಲೋ ಬುಕ್ ಮಾಡಿಕೊಂಡ್ರೆ ಬೆಟರ್ ಅಂತ ಹೇಳಿಬಿಟ್ಟು, ಸೊ ಮನೆ ಹತ್ರ ಹಾಕ್ಕೊಳ್ಳೋದೆಲ್ಲ ಆಲ್ಮೋಸ್ಟ್ ನಾನು ಆನ್ಲೈನಲ್ಲೇ ಮಾಡ್ಕೊತೀನಿ. ಸೊ ಇಷ್ಟು ಇವತ್ತಿನ ಒಂದು ಬ್ಲಾಗ್ ಆಗಿತ್ತು.